In fields he preached with burning light, to fish, to crowds both day and night. When all seemed lost he showed the way, Saint Anthony still hears us pray. ಆ ಕಾಲದಲ್ಲಿ ಯೇಸು, ಪಿತನೇ ಭೂಸ್ವರ್ಗಗಳ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆ ಮಾಡಿ ಮಕ್ಕಳಂಥವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರೆಂಬುದನ್ನು ಪಿತನೇ ಹೊರತು ಬೇರಾರೂ ಅರಿಯರು. ಪಿತನು ಯಾರು ಎಂಬುದನ್ನು ಪುತ್ರನು, ಮತ್ತು ಯಾರಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರೂ ಅರಿಯರು. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು ಹಾಗೂ ದೀನ ಹೃದಯನು. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನಮಗೂ ವಿಶ್ರಾಂತಿಯನ್ನು ಪಡೆಯಲು ಕಲಿಸಿರಿ ಪ್ರಭು. ಬಹುಶಃ ಈ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಆಗಬೇಕು. ಇವತ್ತು ಅಲ್ಲ, ಬಹುಶಃ ಪ್ರತಿದಿನವೂ ಕೂಡ ವಿಶ್ರಾಂತಿ ಎಲ್ಲರಿಗೂ ಕೂಡ ಅಗತ್ಯ. ಎಲ್ಲರಿಗೂ ಒಳ್ಳೆಯ ವಿಶ್ರಾಂತಿ ಬೇಕು. ಆದರೆ ಹೇಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು, ಅದರ ಬಗ್ಗೆ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಒಳ್ಳೆಯ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಹೇಗೆ ಅಂತೇಳಿ. ಪ್ರಿಯರೇ, ನಾನು ಹೇಳಿದೆ, ವಿಶ್ರಾಂತಿ ಎಲ್ಲರಿಗೂ ಅಗತ್ಯ, ಪ್ರತಿಯೊಬ್ಬ ಜೀವಿಗೂ. ಬೈಬಲ್ ಹೇಳ್ತದೆ, ವಿಶ್ರಾಂತಿ ಕೇವಲ ಮನುಷ್ಯರಿಗೆ ಅಲ್ಲ, ಈ ದೇವರು ಸೃಷ್ಟಿಸಿದಂತಹ ಪ್ರತಿಯೊಂದು ಜೀವಿಗೂ, ಈ ಪ್ರಕೃತಿಯು ಕೂಡ ನಾವು ವಿಶ್ರಾಂತಿಯನ್ನು ಕೊಡಬೇಕು. ನಾವು ಅವುಗಳಿಗೆ ಕೊಡ್ತಾ ಇಲ್ಲ, ಅದು ದೊಡ್ಡ ಪಾಪ. ಅದರ ಬಗ್ಗೆ ಇನ್ನೊಮ್ಮೆ ಮಾತನಾಡೋಣ. ನೀವು ಬೇಕಾದರೆ ಇದು ಯಾಜಕರ ಕಾಂಡ 25ನೇ ಅಧ್ಯಾಯ, ಅದರಲ್ಲಿ ಸಬ್ಬತ್ ದಿನವನ್ನು ಹೇಗೆ ಆಚರಿಸುವುದು ಅದರಲ್ಲಿ ನೋಡಿ. ಭೂಮಿಗೂ ಕೂಡ ನಾವು ವಿಶ್ರಾಂತಿಯನ್ನು ಕೊಡಬೇಕು. ನಾವು ವಿಶ್ರಾಂತಿ ಕೊಡ್ತಾ ಇಲ್ಲ, ಅದು ಬೇರೆ. ಎಲ್ಲರಿಗೂ ಕೂಡ ವಿಶ್ರಾಂತಿ ಬೇಕು. ವಿಶ್ರಾಂತಿ, ಒಳ್ಳೆಯ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲಿಕ್ಕೆ ಜನ ಏನೆಲ್ಲ ಮಾಡ್ತಾರೆ ನಮಗೆ ಗೊತ್ತು. ಕೆಲವರು ಔಷಧಿಯನ್ನು ಕುಡಿತಾರೆ. ಗೊತ್ತಾ ಔಷಧಿ? ಒಳ್ಳೆಯ ವಿಶ್ರಾಂತಿ ತೆಗಲಿಕ್ಕೆ ಟಾನಿಕ್ ಆಸ್ಪತ್ರೆಯಲ್ಲಿ ಕೊಡ್ತಾರೆ ಡಾಕ್ಟ್ರು. ಔಷಧಿ ತಗೊಳ್ತಾರೆ. ಕೆಲವರು ಟೆಕ್ನಿಕ್ಸ್ ಉಪಯೋಗಿಸ್ತಾರೆ. ಟೆಕ್ನಿಕ್ಸ್ ಹೇಗೆ ಮಲಗಬಹುದು, ಅದು ಮಲಗಬೇಕಾದ್ರೆ ಒಳ್ಳೆ ನಿದ್ದೆ ಬರಬೇಕಾದ್ರೆ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಹಾಗೆ ಕಾಲು ಮೇಲೆ ಹಾಕಬೇಕು, ಅದು ಏನೇನೋ ಟೆಕ್ನಿಕ್ಸ್ ಇದೆ ಕೆಲವೊಂದು. ಕೆಲವರಿಗೆ ಮಾತ್ರೆ ಕೊಡ್ತಾರೆ, ನಿದ್ದೆ ಮಾತ್ರೆ ಅನ್ಬೇಕಾದ್ರೆ ನನಗೇನೋ ನೆನಪಿಗೆ ಬರ್ತದೆ. ಒಮ್ಮೆ ಗಂಡನಿಗೆ ನಿದ್ದೆ ಬರುವುದಿಲ್ಲ ಅಂತೆ, ದೊಡ್ಡ ಸಮಸ್ಯೆ ಅವನಿಗೆ, ಜಾಸ್ತಿ ನಿದ್ದೆ ಬರುವುದಿಲ್ಲ ಅಂತೇಳಿ. ಆದ್ದರಿಂದ ಹೆಂಡತಿ ಆ ಗಂಡನನ್ನು ಡಾಕ್ಟ್ರಲ್ಲಿ ಕರ್ಕೊಂಡು ಹೋದ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋದ್ಮೇಲೆ ಆ ಗಂಡಸನ್ನು ಡಾಕ್ಟ್ರು ತಮ್ಮ ಕೋಣೆಗೆ ಕರ್ಕೊಂಡು ಹೋದ್ರಂತೆ. ವೈಯಕ್ತಿಕವಾಗಿ ಅವನೊಂದಿಗೆ ಮಾತನಾಡಲಿಕ್ಕೆ, ಏನೆಲ್ಲ ಸಮಸ್ಯೆ ಇದೆ ಅಂತೇಳಿ ನೋಡಲಿಕ್ಕೆ. ಎಲ್ಲ ಮಾತಾಡಿ ಆದಮೇಲೆ ಹೊರಗಡೆ ಕರ್ಕೊಂಡ್ಬಂದ್ರಂತೆ. ಗಂಡಸನ್ನು ಹೊರಗಡೆ ಕರ್ಕೊಂಬರ್ಬೇಕಾದ್ರೆ ನಿದ್ದೆ ಮಾತ್ರೆಯನ್ನು ಕೂಡ ತೆಗೆದುಕೊಂಡು ಬಂದ್ರಂತೆ. ನಿದ್ರೆ ಮಾತ್ರೆ ತೆಗೆದುಕೊಂಡು ಬಂದು ಹೆಂಡತಿ ಕೈಯಲ್ಲಿ ಕೊಟ್ರಂತೆ. ಹೆಂಡತಿ ಕೇಳಿದ್ರಂತೆ ಡಾಕ್ಟ್ರೇ, ಯಾವಾಗ ದಿನಕ್ಕೆ ಎಷ್ಟು ಬಾರಿ ಕೊಡಬೇಕು, ಯಾವಾಗೆಲ್ಲ ಕೊಡಬೇಕು ಈ ಮಾತ್ರೆ? ಅದಕ್ಕೆ ಡಾಕ್ಟ್ರ್ ಹೇಳಿದ್ರಂತೆ, ಆ ಮಾತ್ರೆ ಅವನಿಗೆ ಕೊಡಲಿಕ್ಕಲ್ಲ, ನಿನಗೆ ತಗೊಳ್ಳಿಕ್ಕೆ. ನೀನು ಚೆನ್ನಾಗಿ ಮಲಗಿದ್ರೆ ಅವನು ಕೂಡ ಮಲಗ್ತಾನೆ ಅಂತೇಳಿ. ನಿದ್ರೆ, ಎಲ್ಲರಿಗೂ ಕೂಡ ವಿಶ್ರಾಂತಿ ಬೇಕು. ಇನ್ನೊಂದು ಸತ್ಯ ಇದೆ ಪ್ರಿಯರೇ, ಈ ವಿಶ್ರಾಂತಿ ಅನ್ನುವುದು ಕೇವಲ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಮಾನಸಿಕವೂ ಕೂಡ, ಮನಸ್ಸಿಗೂ ಕೂಡ ಸಂಬಂಧಪಟ್ಟಿದ್ದು. ನಾವು ಕೇಳ್ತೇವೆ ದೇಹ ದಣಿವಾಗಿದೆ, ಆದ್ದರಿಂದ ನಾವು ದೇಹಕ್ಕೆ ಇದು ವಿಶ್ರಾಂತಿ, ಅದು ಮನಸ್ಸಿಗೂ ಸಂಬಂಧಪಟ್ಟಿದ್ದು.
ಅದರ ಬಗ್ಗೆ ಸ್ವಲ್ಪ ಆಮೇಲೆ ಮಾತನಾಡೋಣ, ಹೇಗೆ ಅದು ಸಂಬಂಧಪಟ್ಟಿದ್ದು ಅಂತೇಳಿ. ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಆಲಿಸ್ತೇವೆ, ಯೇಸು ಸ್ವಾಮಿ ಹೇಳ್ತಾರೆ ಕೆಲಸಕ್ಕೂ ವಿಶ್ರಾಂತಿಗೂ ಸಂಬಂಧ ಇದೆ ಅಂತೇಳಿ. ನಾವು ಮಾಡುವಂತಹ ಕೆಲಸಕ್ಕೂ ಹಾಗೂ ತೆಗೆದುಕೊಳ್ಳುವಂತಹ ವಿಶ್ರಾಂತಿಗೂ ಸಂಬಂಧ ಇದೆ. ಯೇಸು ಸ್ವಾಮಿ ಹೇಳಿದಂತಹ ಮಾತನ್ನು ಮತ್ತೆ ನಾನು ಓದ್ತೇನೆ ಕೇಳಿ, ಏನು ಹೇಳ್ತಾರೆ ನೋಡಿ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಅಲ್ಲಿಗೆ ನಿಲ್ಲಿಸಲಿಲ್ಲ ಯೇಸು ಸ್ವಾಮಿ. ನಿಮಗೆ ನೀವು ಬಳಲಿದ್ದೀರಾ, ನೀವು ದುಡಿದು ಬಳಲಿದ್ದೀರಾ, ಬನ್ನಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂತ ಹೇಳ್ತಾರೆ. ಮುಂದಿನ ವಾಕ್ಯ ನೋಡಿ, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ದುಡಿದಿದ್ದೀರಾ, ಬಳಲಿದ್ದೀರಾ, ಬನ್ನಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಆಮೇಲೆ ಹೇಳ್ತಾರೆ ನನ್ನ ನೊಗಕ್ಕೆ ಹೆಗಲು ಕೊಡಿ, ಮತ್ತೆ ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ಅಂದರೆ ನಿಮಗೆ ಗೊತ್ತು, ನೊಗವನ್ನು ಕೊಡುವುದು ಅಂದರೆ ಕೆಲಸ ಮಾಡುವುದು, ಮತ್ತೆ ಯೇಸುವಿನೊಂದಿಗೆ ಮತ್ತೆ ಕೆಲಸ ಮಾಡಬೇಕು, ಆಗ ನಿಮಗೆ ವಿಶ್ರಾಂತಿ ಸಿಗ್ತದೆ. ಅಂದರೆ ಕೆಲಸಕ್ಕೂ ನೊಗಕ್ಕೂ ವಿಶ್ರಾಂತಿಗೂ ಸಂಬಂಧ ಇದೆ. ಕೆಲಸದಿಂದ ನಾವು ವಿಶ್ರಾಂತಿಯನ್ನು ಪಡೆದುಕೊಳ್ಬೋದು. ಈ ಸತ್ಯವನ್ನು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಿಂದ ನಾವು ವಿಶ್ರಾಂತಿಯನ್ನು ಕೂಡ ಪಡೆಯಬಹುದು. ನೊಗ ಹೇಗೆ ಪಡೆಯಬಹುದು ಪ್ರಿಯರೇ? ನಮಗೆ ಗೊತ್ತು, ಮೂರನೆಯ ಆಜ್ಞೆ ಯಾವುದಂತ ಗೊತ್ತು. ದಶಾಜ್ಞೆಗಳಲ್ಲಿ ಮೂರನೆಯ ಆಜ್ಞೆ ಏನು ಹೇಳ್ತದೆ? ದೇವರ ದಿನವನ್ನು ಅಂದರೆ ಸಬ್ಬತ್ ದಿನವನ್ನು ಪವಿತ್ರವಾಗಿ ಆಚರಿಸು. ಸಬ್ಬತ್ ದಿನವನ್ನು ಪವಿತ್ರವಾಗಿ ಆಚರಿಸು ಎಂಬ ಒಂದು ಆಜ್ಞೆ ಇದೆ. ಸಬ್ಬತ್ ಅಂದರೆ ಹೀಬ್ರು ಭಾಷೆಯಲ್ಲಿ ಶಬಾತ್, ಹೀಬ್ರು ಭಾಷೆಯಲ್ಲಿ ರೆಸ್ಟ್, ವಿಶ್ರಾಂತಿ. ದೇವರು ಏನು ಹೇಳ್ತಾ ಇದ್ದಾರೆ? ವಿಶ್ರಾಂತಿಯ ದಿನವನ್ನು ಪವಿತ್ರವಾಗಿ ಆಚರಿಸು. ನಾವು ತಿಳಿದುಕೊಳ್ತೇವೆ, ನಾನು ಕೂಡ ಕೆಲವರು ಹೇಳುವುದನ್ನು ಕೇಳಿದ್ದೇನೆ, ಇವತ್ತು ಸಬಾತ್ ಫಾದರ್, ಇವತ್ತು ರೆಸ್ಟ್ ತಗೊಳ್ಬೇಕು, ವಿಶ್ರಾಂತಿ ತಗೊಳ್ಕೊಳ್ಬೇಕು. ದೇವರು ಎಲ್ಲೂ ಹೇಳಿಲ್ಲ. ಸಾಬಾತ್ ಅಂದಿದ ತಕ್ಷಣ ನೀನು ಹೋಗಿ ಮಲ್ಕೊಳ್ಬೇಕು, ನೀನು ಏನು ಮಾಡಬಾರ್ದು ಅವತ್ತು, ಅದನ್ನು ಎಲ್ಲೂ ಹೇಳಿಲ್ಲ. ಸಾಬಾತ್ ದಿನದಲ್ಲಿ ಏನು ಮಾಡಬೇಕು? ನೀನು ಆ ದಿನವನ್ನು, ವಿಶ್ರಾಂತಿಯ ದಿನವನ್ನು ಪವಿತ್ರವಾಗಿ ಆಚರಿಸು, ಮಾಡು. ಆ ದಿನವನ್ನು ಪವಿತ್ರವಾಗಿ ಆಚರಿಸಿದರೆ ಮಾತ್ರ ನಿನಗೆ ವಿಶ್ರಾಂತಿ ಸಿಗ್ತದೆ. ನಾನು ಹೇಳಿದೆ, ಕೆಲಸಕ್ಕೂ ವಿಶ್ರಾಂತಿಗೂ ಸಂಬಂಧ ಇದೆ. ನಾನು ಮಾಡುವ ಕೆಲಸದಿಂದ ನನಗೆ ವಿಶ್ರಾಂತಿ ಸಿಗ್ತದೆ, ನಾನು ಮಾಡುವ ಕೆಲಸದಿಂದ ನನಗೆ ವಿಶ್ರಾಂತಿ ಸಿಗ್ತದೆ. ಆ ಕೆಲಸವನ್ನು ಪವಿತ್ರವಾಗಿ ಮಾಡಿದಾಗ ಮಾತ್ರ ನನಗೆ ವಿಶ್ರಾಂತಿ ಸಿಗ್ತದೆ, ಸುಮ್ಮನೆ ಅಲ್ಲ. ಪವಿತ್ರವಾಗಿ ಮಾಡಿದಾಗ ಹೇಗೆ ಮಾಡುವುದು? 3 ಅಂಶಗಳನ್ನು ನೀವು ನೋಡಿ. 3 ಅಂಶಗಳು. ನಾವು ಮಾಡುವಂಥ ಪ್ರತಿಯೊಂದು ಕೆಲಸವನ್ನು ಹೇಗೆ ಪವಿತ್ರ ಮಾಡುವುದು, ಅದರಿಂದ ನಮಗೆ ಹೇಗೆ ವಿಶ್ರಾಂತಿ ಸಿಗ್ತದೆ. ಇದು ಸುಳ್ಳಲ್ಲ ಪ್ರಿಯರೇ, ಇದು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿರ್ಬೋದು, ನನ್ನ ಜೀವನದಲ್ಲಿ ಕೂಡ ನಾನು ಅನುಭವಿಸಿದ್ದೇನೆ, ಹೇಗೆ ವಿಶ್ರಾಂತಿ ಸಿಗ್ತದೆ ನಾವು ಮಾಡುವಂಥ ಕೆಲಸದಿಂದ. ಮೊದಲನೇದಾಗಿ, ನಾನು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಇತರರ ಒಳಿತನ್ನು ಕಂಡು ಮಾಡುವುದು. ಪ್ರತಿಯೊಂದು ಕೆಲಸ, ಯಾವುದೇ ಕೆಲಸ ಆಗಿರ್ಬೋದು, ನಾನು ಮಾಡಬೇಕಾದ್ರೆ ಬೇರೆಯವರ ಒಳಿತನ್ನು, ನನ್ನ ಒಳಿತನ್ನು ಮಾತ್ರ ಅಲ್ಲ, ಇತರರ ಒಳಿತನ್ನು ಕೂಡ ಮನಸ್ಸಲ್ಲಿ ಇಟ್ಟುಕೊಂಡು ಮಾಡುವುದು. ಉದಾಹರಣೆ ಕೊಡ್ತೇನೆ. 2 ನರ್ಸ್ಗಳು ಒಂದೇ ಆಸ್ಪತ್ರೆಗೆ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ಇಬ್ಬರಿಗೂ ಕೂಡ 12 ಗಂಟೆ ಕೆಲಸ ಇದೆ. ಇಬ್ಬರು ಕೂಡ 12 ಗಂಟೆ ಕೆಲಸ ಮಾಡ್ತಾರೆ. ಇಬ್ಬರು ಕೂಡ ರೋಗಿಗಳ ಶುಶ್ರೂಷೆ ಮಾಡ್ತಾರೆ, ರೋಗಿಗಳ ಆರೈಕೆ ಮಾಡ್ತಾರೆ. ಅದರಲ್ಲಿ ಒಬ್ಬರು ಆ ರೋಗಿಯನ್ನು, ನನಗೆ ಆ ಒಂದು ರೋಗಿಗೆ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ, ಇವತ್ತು ಆ ರೋಗಿಗೆ ಪ್ರೀತಿ ಕೊಡುವಂಥ ಒಂದು ಅವಕಾಶ ಸಿಕ್ಕಿದೆ, ಆಕೆಗೆ ಒಳಿತನ್ನು ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿ ಮನಸ್ಸಿನಲ್ಲಿ ಆ ಭಾವನೆಯಿಂದ ಆ ರೋಗಿಗೆ ಶುಶ್ರೂಷೆ ಮಾಡ್ತಾಳೆ, ಆರೈಕೆ ಮಾಡ್ತಾಳೆ. ಇನ್ನೊಬ್ಬ ನರ್ಸ್ ಏನು ಮಾಡ್ತಾಳೆ? ಸಂಬಳಕ್ಕಾಗಿ, ಅಯ್ಯೋ ಮಾಡಬೇಕಲ್ಲ, ಸಂಬಳಕ್ಕಾಗಿ ಅಥವಾ ಬೇಸರದಿಂದ ಇಷ್ಟೆಲ್ಲ ಇದೆ ಅಲ್ಲ ಅಂತೇಳಿ ಕೊರಗಿನಿಂದ ಮಾಡ್ತಾಳೆ. ಮನೆಗೆ ಬರಬೇಕಾದ್ರೆ ಇಬ್ಬರಿಗೂ ಕೂಡ ಆಯಾಸ ಆಗಿದೆ, ಯಾಕಂದರೆ ಇಬ್ಬರು ಕೂಡ ಕೆಲಸ ಮಾಡಿದ್ದಾರೆ. ಆದರೆ ಈಕೆಯಲ್ಲಿರುವಂತಹ ಮನಃಶಾಂತಿ, ಸಮಾಧಾನ ಆಕೆಯಲ್ಲಿರುವುದಿಲ್ಲ. ಇದೆ ಆಕೆಯಲ್ಲಿ ಮನೆಗೆ ಬರಬೇಕಾದ್ರೆ ಒಂದು ಸಮಾಧಾನ,
ಬಹುಶಃ ಆಕೆ ಜಾಸ್ತಿ ಮಲಗದೇ ಇರ್ಬೋದು, ಒಂದು 3-4 ಗಂಟೆ ಮಲಗಬಹುದು. ಅದರಲ್ಲೂ ಕೂಡ ಒಳ್ಳೆಯ ನಿದ್ದೆ, ಸಮಾಧಾನದ ನಿದ್ದೆ, ವಿಶ್ರಾಂತಿ. ಈಕೆಗೆ ಅದು ಬರುವುದಿಲ್ಲ. ನಾಳೆ ಮತ್ತೆ ಹೋಗ್ಬೇಕಲ್ಲ, ನಾಳೆ ಮತ್ತೆ ಸೇವೆ ಮಾಡಬೇಕಲ್ಲ. ಬೇರೆಯವರ ಒಳಿತನ್ನು ಕಂಡು ಕೆಲಸ ಮಾಡಿದಾಗ ಆ ಕೆಲಸದಿಂದಲೇ ನಮಗೆ ವಿಶ್ರಾಂತಿ ಸಿಗ್ತದೆ, ಮೊದಲನೇದು. ಎರಡನೇದಾಗಿ, ನಾನು ದೇವರ ಸೃಷ್ಟಿ ಕಾರ್ಯದಲ್ಲಿ ಪಾಲುಗಾರನಾಗ್ತಾ ಇದ್ದೇನೆ ಎಂಬ ಮನೋಭಾವವನ್ನು, ಎಂಬ ಸತ್ಯವನ್ನು ಅರಿತು ನಾನು ಕೆಲಸ ಮಾಡುವುದು. ಪ್ರತಿಯೊಂದು ಕೆಲಸ ಪ್ರಿಯರೇ, ಪ್ರತಿಯೊಂದು ಕೆಲಸ. ಇವರು ಓದುವುದಾಗಲಿ, ಮಕ್ಕಳು ಓದುವುದಾಗಲಿ, ನೀವು ತೋಟದಲ್ಲಿ ಕೆಲಸ ಮಾಡುವುದಾಗಲಿ, ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಅಂಗಡಿಯ ವ್ಯವಹಾರ ಆಗಿರ್ಬೋದು, ಅಗೆಯುವುದು, ನೆಡುವುದು, ಯಾವುದೇ ಕೆಲಸ ಆಗಿರ್ಬೋದು, ನಾನು ದೇವರ ಸೃಷ್ಟಿ ಕಾರ್ಯದಲ್ಲಿ ಅಥವಾ ದೇವರು ನನ್ನನ್ನು ಅವರ ಸೃಷ್ಟಿ ಕಾರ್ಯದಲ್ಲಿ ನನ್ನನ್ನು ಪಾಲುಗಾರನನ್ನಾಗಿ ಮಾಡಿದ್ದಾರೆ, ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಎಂಬ ಸತ್ಯವನ್ನು ಅರಿತು ಮಾಡಿದಾಗ ನನಗೆ ವಿಶ್ರಾಂತಿ ಸಿಗ್ತದೆ. ಸಂತೋಷದಿಂದ ಮಾಡ್ತೇನೆ. ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು ಪ್ರಿಯರೇ. ಇದು ಹೇಗೆ, ನಾನು ಹೇಗೆ ಭಾವಿಸ್ತೇನೆಂದರೆ, ಈಗ ಆಗಿರ್ಬೋದು, ಈಗ CM ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಅಂತ ಇರ್ತಾರೆ, ಅವರ ಆಪ್ತ ಕಾರ್ಯದರ್ಶಿ. ಓಕೆ, ಅವರು ಕೆಲಸ ಮಾಡಬೇಕಾದ್ರೆ ಅವರಿಗೊಂದು ಹೆಮ್ಮೆ, ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಆಪ್ತ ಕಾರ್ಯದರ್ಶಿ ಅಂತೇಳಿ ಆ ಹೆಮ್ಮೆ ಅಭಿಮಾನದಿಂದ ಕೆಲಸವನ್ನು ಮಾಡ್ತಾರೆ, ಸಂತೋಷದಿಂದ ಮಾಡ್ತಾರೆ, ಎಷ್ಟೊತ್ತು ಆದರೂ ಪರವಾಗಿಲ್ಲ. ಅದೇ ರೀತಿ ನಾನು ಕೂಡ ದೇವರ ಸೃಷ್ಟಿ ಕಾರ್ಯದಲ್ಲಿ, ಅಂದರೆ ಅವರ ಕೆಲಸದಲ್ಲಿ ನನ್ನನ್ನು ಕೂಡ ಭಾಗಿಯನ್ನಾಗಿ ಮಾಡ್ತಾ ಇದ್ದಾರೆ. ಆ ಮನೋಭಾವವನ್ನು ಇಟ್ಟು ನಾನು ಕೆಲಸ ಮಾಡಿದರೆ ಖಂಡಿತವಾಗಿಯೂ ನನಗೆ ಆ ಕೆಲಸದಿಂದ ವಿಶ್ರಾಂತಿ, ಸಮಾಧಾನ ದೊರೀತದೆ. ನನ್ನ ನೊಗಕ್ಕೆ ಹೆಗಲು ಕೊಡಿ, ನನ್ನ ನೊಗಕ್ಕೆ ಹೆಗಲು ಕೊಡಿ. ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ಸಣ್ಣ ದೊಡ್ಡ ಕೆಲಸ ಆಗಿರ್ಬೋದು, ನಾನು ಮಾಡ್ತಿರುವುದು ಯಾಕೆ? ದೇವರ ಸೃಷ್ಟಿ, ದೇವರು ಮಾಡಿದ್ದು ಇದನ್ನೆಲ್ಲ. ಪ್ರಿಯರೇ, ನಮ್ಮಲ್ಲಿ ಏನೆಲ್ಲ ಇದೆಯೋ, ನಮ್ಮ ಸುತ್ತಮುತ್ತ ಏನೆಲ್ಲ ಇದೆಯೋ, ನನ್ನಲ್ಲಿ ಏನೆಲ್ಲ ಇದೆಯೋ, ಎಲ್ಲವೂ ದೇವರ ಸೃಷ್ಟಿ ಕಾರ್ಯದಿಂದ ನನಗೆ ಸಿಕ್ಕಿದ್ದು. ನಾನು ಒಂದು ಕೆಲಸ ಮಾಡಬೇಕಾದ್ರೆ ಆ ಸೃಷ್ಟಿ ಕಾರ್ಯವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೇನೆ ಅಷ್ಟೇ. ಆ ಮನಸ್ಸು ನನ್ನಲ್ಲಿ, ಆ ಮನೋಭಾವ ನನ್ನಲ್ಲಿ ಇರಬೇಕು, ವಿಶ್ರಾಂತಿ ಸಿಗ್ತದೆ. ನೋಡೋಣ, ಯಾರಾದರೂ ಮಾಡಿ ನೋಡೋಣ. ನಾನು ಕೂಡ ದೇವರ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ಪ್ರೈಮ್ ಮಿನಿಸ್ಟರ್ ಅಲ್ಲ, ಪೋಪ್ ಜಗದ್ಗುರುಗಳು ಅಲ್ಲ, ದೇವರ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಮನಃಶಾಂತಿ, ವಿಶ್ರಾಂತಿ, ಸಮಾಧಾನ ಖಂಡಿತ. ಮೂರನೇದಾಗಿ, ನಾನು ಮಾಡುವಂತಹ ಪ್ರತಿಯೊಂದು ಕೆಲಸ ದೇವರ ಮಹಿಮೆಗಾಗಿ, ಪರರ ಪ್ರೀತಿಗಾಗಿ ನಾನು ಮಾಡಿದರೆ ಅದರಿಂದಲೂ ಕೂಡ ನನಗೆ ವಿಶ್ರಾಂತಿ. ಸಣ್ಣ ಉದಾಹರಣೆ, ಬಹುಶಃ ನೀವು ಹಲವು ಬಾರಿ ಕೇಳಿರ್ಬೋದು. ಮದರ್ ತೆರೇಸಾ ಒಬ್ಬ ಕುಷ್ಠರೋಗಿಯನ್ನು ತೊಳಿತಾ ಇದ್ರಂತೆ. ಗಲೀಜು ವಾಸನೆ ತೊಳಿತಾ ಇರಬೇಕಾದ್ರೆ ಒಬ್ಬ ಕೋಟ್ಯಾಧಿಪತಿ ಬಂದು, ಮದರ್ ಇದೇನು ಮಾಡ್ತಾ ಇದ್ದೀರಾ ನೀವು? ನನಗೆ 1 ಕೋಟಿ ಕೊಟ್ಟರೂ ಕೂಡ ನಾನು ಈ ಕೆಲಸವನ್ನು ಮಾತ್ರ ಮಾಡುವುದಿಲ್ಲ ಅಂತ ಹೇಳಿದ್ದಂತೆ. ಮದರ್ ತೆರೇಸಾ ಹೇಳ್ತಾರೆ, ನನಗೆ ನೀನು 1 ಕೋಟಿ ಅಲ್ಲ 100 ಕೋಟಿ ಕೊಟ್ಟರೂ ಕೂಡ ಈ ಕೆಲಸವನ್ನು ನಾನು ಕೂಡ ಮಾಡುವುದಿಲ್ಲ. ನಾನು ಮಾಡುತ್ತಿರುವುದು ದೇವರ ಮಹಿಮೆಗಾಗಿ, ಇತರರ ಪ್ರೀತಿಗಾಗಿ, ಆ ವ್ಯಕ್ತಿಯ ಪ್ರೀತಿಗಾಗಿ. ನೀವು ಮಾಡಿ ನೋಡೋಣ, ಇದನ್ನೆಲ್ಲ ನಾವೆಲ್ಲ ಮಾಡೋಣ, ನೋಡೋಣ. ಯಾವುದೇ ಕೆಲಸ ಆಗಲಿ ದೇವರ ಮಹಿಮೆಗಾಗಿ. ನಾವು ಪ್ರಿಯರೇ, ನೋಡಿ, ನಾನು ಕೆಲವೊಮ್ಮೆ ನೋಡ್ತೇನೆ, ಕೆಲವೊಂದು ತಾಯಂದಿರು ಆ ಮಗು ಇಷ್ಟು ದಪ್ಪ ಇದೆ, ಗುಂಡು ಇದೆ, ಬಹುಶಃ 20 kg ಇರ್ಬೋದು. ಆ ಮಗುವನ್ನು ತನ್ನ ಕಂಕುಳಲ್ಲಿ ಹೊತ್ತು ಇಡೀ ದಿನ ಬೇಕಾದರೆ ಓಡಾಡುತ್ತೆ ಆ ತಾಯಿ, ಇಡೀ ದಿನ. ಅದೇ ಸಂತೆ ಬ್ಯಾಗು 5 kg ಇರ್ಬೋದು ಜಾಸ್ತಿ, ಆ ಬ್ಯಾಗನ್ನು ಇಟ್ಕೊಂಡು ಓಡಾಡಲಿ ನೋಡೋಣ ಇಡೀ ದಿನ, ಆಗುವುದಿಲ್ಲ. ಯಾಕೆ? ಮಗುವಿನ ಮೇಲೆ ಇರುವಂತಹ ಪ್ರೀತಿ, ಮಗುವಿನ ಮೇಲೆ ಇರುವಂತಹ ಪ್ರೀತಿ. ಪ್ರಿಯರೇ ನೋಡಿ, ಆ ತಾಯಿ ಕಂಪ್ಲೇಂಟ್ ಮಾಡುವುದಿಲ್ಲ, ಅಯ್ಯೋ ನನ್ನ ಮಗು ಇಷ್ಟು ದಪ್ಪ ಇದ್ದಾನೆ, ಇವನನ್ನು ಯಾರು ಎತ್ಕೊಳ್ಳೋದು, ಕಂಪ್ಲೇಂಟ್ ಮಾಡುವುದಿಲ್ಲ. ಯಾಕೆ? ಪ್ರೀತಿಗಾಗಿ ಮಾಡುತ್ತಿರುವುದು. ಅದರಲ್ಲಿ ಆಕೆಗೆ ಸಮಾಧಾನ. ನೀವು ಯಾವುದೇ ಉದಾಹರಣೆಯನ್ನು ತೆಗೆದುಕೊಳ್ಳಿ, ನೀವು ನೋಡಿ, ನಿಮ್ಮ ಮಕ್ಕಳ ಗಲೀಜು ತೊಳೆಯುವುದಿಲ್ವಾ? ಕಕ್ಕ ಮಾಡಿದರೆ ಗಲೀಜು ತೊಳೆಯುವುದಿಲ್ವಾ? ಎಷ್ಟು ಚೆನ್ನಾಗಿ ತೊಳಿತೀರಾ ನೀವು ನಿಮ್ಮ ಮಕ್ಕಳ, ಸಣ್ಣ ಮಕ್ಕಳ. ಅದೇ ಬೇರೆಯವರ ಟಾಯ್ಲೆಟ್ ತೊಳಿರಿ ಅಂತ ಕೇಳಿ, ಆಗೋದಿಲ್ಲ. ಯಾಕೆ? ಪ್ರೀತಿ, ದೇವರ ಮಹಿಮೆ.
ಈ 3 ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಟು, ಈ 3 ಏನು 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 ಮನೋಭಾವಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಟು ನಾವು ಮಾಡುವಂಥ ಪ್ರತಿಯೊಂದು ಕೆಲಸವನ್ನು ಮಾಡಿದರೆ ಖಂಡಿತವಾಗಿ ಆ ಕೆಲಸದಿಂದಲೇ ನಮಗೆ ಸಮಾಧಾನ ಸಿಗ್ತದೆ ಪ್ರಿಯರೇ. ಯಾಕೆ ನಮ್ಮಲ್ಲಿ ಸಮಾಧಾನ ಇಲ್ಲ? ನಮಗೆ ಆಯಾಸದ ಮೇಲೆ ಆಯಾಸ ಯಾಕೆ ಆಗುವುದು? ಎಲ್ಲರಿಗೂ ಕೂಡ. ನಾನು ಇದುವರೆಗೆ ನೋಡಿ, ಕೆಲವರು ಕೆಲಸ ಮಾಡುವವರು ಯಾವಾಗ ಒಮ್ಮೆ ಶನಿವಾರ ಬರ್ತದೋ ಅಂತ ಕಾಯ್ತಾ ಇರ್ತಾರೆ, ವೀಕೆಂಡ್ ಯಾವಾಗ ಬರ್ತದೆ ಅಂತೇಳಿ. ವೀಕೆಂಡ್ ಅಂದರೆ ದುಡ್ದು ಮಾಡ್ತಾರೆ. ಯಾರಿಗೋಸ್ಕರ? ತಮಗೋಸ್ಕರ, ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡಿಸ್ಲಿಕ್ಕೆ, ಎಲ್ಲ ಕೂಡಿಸ್ಕೊಳ್ಳಿಕ್ಕೆ, ಬೇರೆಯವರಿಗೆ ಮೋಸ ಮಾಡಿ, ಬೇರೆಯವರನ್ನು ನಾಶ ಮಾಡಿ ತಾವು ಒಳ್ಳೆಯವರಾಗಬೇಕು ಆ ಮನೋಭಾವದಿಂದ ಮಾತ್ರ ಕೆಲಸ ಮಾಡಿದರೆ ನಾವು ವೀಕೆಂಡಿಗೆ ಕಾಯ್ತಾ ಇರ್ತೇವೆ. ಯಾರು ಕೂಡ ಹೇಳಲಿಲ್ಲ ಥ್ಯಾಂಕ್ ಗಾಡ್ ಇಟ್ ಈಸ್ ಮಂಡೇ ಅಂತೇಳಿ. ಯಾಕಂದರೆ ಮತ್ತೆ ಕೆಲಸಕ್ಕೆ ಹೋಗಬೇಕು, ದೇವರೇ ನನಗೊಂದು ಅವಕಾಶ ಕೊಟ್ಟೆ, ಇನ್ನೊಂದು ಅವಕಾಶ ಕೊಟ್ಟೆ, ಬೇರೆಯವರಿಗೆ ಸೇವೆ ಮಾಡಲಿಕ್ಕೆ, ಬೇರೆಯವರನ್ನು ಪ್ರೀತಿ ಮಾಡಲಿಕ್ಕೆ, ನಿಮ್ಮ ಸೃಷ್ಟಿ ಕಾರ್ಯದಲ್ಲಿ ಪಾಲುಗಾರರಾಗಲಿಕ್ಕೆ ಇನ್ನೊಂದು ಅವಕಾಶ ಕೊಟ್ಟೆ, ಥ್ಯಾಂಕ್ ಗಾಡ್. ಯಾರಾದರೂ ಹೇಳಿದ್ದಾರಾ? ಇಲ್ಲ. ನೋಡಿ, ನಮ್ಮ MNC ಕಂಪನಿಗಳಲ್ಲಿ ಕೆಲಸ ಮಾಡುವವರೆಲ್ಲ ನಮ್ಮ ಯುವತಿಯರಾಗಿರ್ಬೋದು, ನೀವು ಕೂಡ ಆಗಿರ್ಬೋದು, ನೀವೇನು ಹೇಳ್ತೀರಾ? ಅಬ್ಬಾ ಶನಿವಾರ ಬಂತಪ್ಪ, ಅಬ್ಬಾ ಮಲ್ಕೋಬೋದು. ಯಾಕೆ ಅಷ್ಟು ಮಾಡಿನ ನಮಗೆ ಯಾಕೆ ವಿಶ್ರಾಂತಿ ಸಿಗುವುದಿಲ್ಲ ಪ್ರಿಯರೇ? ಇದು ನಿಮಗೆ ಈಗ ಗೊತ್ತಾಗೋದಿಲ್ಲ. ನೀವು ಸ್ವಲ್ಪ ಹಿರಿಯರನ್ನು ನೋಡಿ. ಕೆಲವು ಹಿರಿಯರು ನನಗೆ ಗೊತ್ತು, ಎಲ್ಲವನ್ನ ಮಾಡಿದ್ದಾರೆ, ಸಂಪಾದನೆ ಇದೆ, ಒಳ್ಳೆಯ ಆಸ್ತಿ ಪಾಸ್ತಿ ಇದೆ, ಸಮಾಜದಲ್ಲಿ ಗೌರವ ಹೆಸರು ಇದೆ, ಎಲ್ಲವೂ ಕೂಡ ಇದೆ. ಆದರೂ ಕೂಡ ಅವರು ಹೇಳುವಂಥ ಮಾತು, ಫಾದರ್ ನಾನು ಯಾಕೆ ಇದೆಲ್ಲ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಫಾದರ್, ನಾನು ಯಾಕೆ ಇದೆಲ್ಲ ಕೂಡಿಸಿಟ್ಟೆ ಅಂತ ನನಗೆ ಗೊತ್ತಿಲ್ಲ ಫಾದರ್. ಶಾಂತಿ ಇಲ್ಲ, ವಿಶ್ರಾಂತಿ ಇಲ್ಲ ಮನಸ್ಸಿನಲ್ಲಿ. ಎಲ್ಲ ಮಾಡಿದ್ದಾರೆ, ಎಲ್ಲ ಇದೆ, ಆದರೆ ಮನಸ್ಸಿನಲ್ಲಿ ಒಂದು ವಿಶ್ರಾಂತಿ ಇಲ್ಲ. ಯಾಕೆ? ನೀನು ಮಾಡಿದ್ದು ನಿನಗಾಗಿ ಮಾತ್ರ, ನಿನ್ನ ಕುಟುಂಬಕ್ಕಾಗಿ ಮಾತ್ರ, ನಿನ್ನ ಹೆಸರಿಗಾಗಿ ಮಾತ್ರ, ನಿನ್ನ ಪ್ರತಿಷ್ಠೆಗಾಗಿ ಮಾತ್ರ, ದೇವರ ಮಹಿಮೆಗಾಗಿ ಅಲ್ಲ. ನಿನ್ನ ಹೆಸರು ಬರಬೇಕು. ಹೆಸರು ಬರಲ್ಲಾದರೆ ಕೆಲವರು ಮಲಗುವುದಿಲ್ಲ, ನಿಮಗೆ ಗೊತ್ತಿಲ್ಲ. ನನ್ನ ಹೆಸರು ಹೇಳಿಲ್ಲ ಅಂತೇಳಿ ಕೆಲವರು ಮಲಗದೇ ಇದ್ದವರು ಕೂಡ ಇದ್ದಾರೆ. ಯಾರಿಗೋಸ್ಕರ ಮಾಡುವುದು ಕೆಲಸ? ಪ್ರಿಯರೇ, ಪ್ರಯತ್ನ ಮಾಡೋಣ. ನಾನು ಹೇಳ್ದಲ್ಲ, ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಿಂದಲೂ ಕೂಡ ನನಗೆ ಸಮಾಧಾನ ಇದೆ, ನನಗೆ ವಿಶ್ರಾಂತಿ ಸಿಗ್ತದೆ. ನೀವು ಯೇಸುವನ್ನು ನೋಡಿ. ಯೇಸು ಯಾಕೆ ಈ ವಾಕ್ಯಗಳನ್ನು ಹೇಳಿದ್ದು? ಅವರ ಅನುಭವದ ಮಾತುಗಳು. ಯೇಸು ಸ್ವಾಮಿ ಇಡೀ ದಿನ ಪ್ರಬೋಧನೆ ಮಾಡ್ತಾರೆ, ಗುಣಪಡಿಸ್ತಾರೆ, ಅಲ್ಲಿಗೆ ಹೋಗ್ತಾರೆ, ಇಲ್ಲಿಗೆ ಹೋಗ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಅವರಿಗೆ ಮಲಗಲಿಕ್ಕೂ ಕೂಡ ಸರಿಯಾದ ಸಮಯ ಸಿಗ್ತಾ ಇರಲಿಲ್ಲ. ಆದರೂ ಕೂಡ ಬೆಳಗ್ಗೆ ಮುಂಜಾವಿನಲ್ಲಿ ಅವರು ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು, ಏಕಾಂತ ಪ್ರದೇಶಕ್ಕೆ. ಇದನ್ನು ನೋಡಿ ಶಿಷ್ಯರಿಗೆ ಆಶ್ಚರ್ಯ. ಇಷ್ಟೆಲ್ಲ ಮಾಡಿನೂ ಕೂಡ ಎಷ್ಟು ಹೊತ್ತು ಮಲಗಿರ್ಬೋದು, ಆದರೂ ಕೂಡ ಆರಾಮವಾಗಿ ಎದ್ದು ಒಬ್ಬರೇ ಹೋಗಿದ್ದಾರಲ್ಲ ಪ್ರೇಯರ್ ಮಾಡಲಿಕ್ಕೆ. ಆದ್ದರಿಂದಲೇ ಬಹುಶಃ ನನಗನ್ನಿಸುತ್ತೆ, ಲೂಕರ ಶುಭ ಸಂದೇಶ 11ನೇ ಅಧ್ಯಾಯದಲ್ಲಿ ಶಿಷ್ಯರು ಹೋಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವುದನ್ನು ನೋಡಿ, ಪ್ರಭು ನಮಗೂ ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿ ಅಂತ ಕೇಳ್ತಾರೆ. ನನ್ನ ಪ್ರಕಾರ ಏನು ಗೊತ್ತಾ, ಅದು ಅವರು ಕೇಳ್ತಾ ಇರುವುದು ತಮ್ಮ ಗುರುವಿನಲ್ಲಿ, ಪ್ರಭು ನಮಗೂ ವಿಶ್ರಾಂತಿ ಪಡೆದುಕೊಳ್ಳಲು ಕಲಿಸಿ. ಇಷ್ಟೆಲ್ಲ ಮಾಡ್ತೀರಾ, ಆದರೂ ಕೂಡ ಏನು ನೀವು ಎಷ್ಟೊತ್ತು ಮಲಗಿದ್ರೂ ನಮಗೆ ಗೊತ್ತಿಲ್ಲ, ಆದರೂ ಕೂಡ ಬೆಳಿಗ್ಗೆ ಎದ್ದು ಮತ್ತೆ ದೇವರನ್ನು ಸ್ತುತಿಸಲಿಕ್ಕೆ ಹೋಗಿದ್ದೀರಾ. ನೀವು ಹೇಗೆ ವಿಶ್ರಾಂತಿ ತೆಗೆದುಕೊಳ್ತೀರೋ ಅದೇ ರೀತಿ ನಮಗೂ ಕೂಡ ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಕಲಿಸಿ. ಪ್ರಿಯರೇ, ವಿಶ್ರಾಂತಿ ಬೇಕಾ? ಪ್ರಾರ್ಥನೆ ಮಾಡುವುದಲ್ವಾ? ಮನಃಶಾಂತಿ ಆಗಿರ್ಬೋದು. ನಿಮಗೆ ಮನಸ್ಸಿಗೆ ಶಾಂತಿ ಇಲ್ವಾ? ಮನಸ್ಸಿಗೆ ಶಾಂತಿ, ಆಯಾಸ, ಏನು ಮಾಡಿದರೂ ಕೂಡ ಆಯಾಸ. ಓಕೆ, ಯಾಕೆ? ಕಾರಣ ಇದು. ಒಮ್ಮೆ ಪ್ರಯತ್ನ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ಅದರಲ್ಲಿ ಬೇರೆಯವರ ಒಳಿತು ಇದೆಯೇ ನೋಡಿ ಪ್ರಿಯರೇ. ಎಲ್ಲವೂ ಕೂಡ ನೀವು ಆಡುವಂಥ ಪ್ರತಿಯೊಂದು ಮಾತು ಕೂಡ ಬೇರೆಯವರ ಒಳಿತು ಇದೆಯಾ ನೋಡಿ. ನಿಮಗೆ ಸಮಾಧಾನ ದೇವರ ಮಹಿಮೆಗಾಗಿ ಮಾಡಿ, ಪರರ ಪ್ರೀತಿಗಾಗಿ ಮಾಡಿ, ದೇವರ ಸೃಷ್ಟಿ ಕಾರ್ಯದಲ್ಲಿ ನಾನೂ ಕೂಡ ಒಬ್ಬ, ನನ್ನನ್ನು ಕೂಡ ದೇವರು ಆರಿಸಿಕೊಂಡಿದ್ದಾರೆ ಎಂಬ ಆ ಮನೋಭಾವದಿಂದ ಮಾಡಿ. ಖಂಡಿತ ವಿಶ್ರಾಂತಿ. ಮತ್ತೊಮ್ಮೆ ಹೇಳ್ತೇನೆ, ಪ್ರಾರ್ಥನೆ ಮಾಡೋಣ. ಪ್ರಭುವೇ, ನಮಗೂ ಕೂಡ ಪ್ರಾರ್ಥಿಸಲು ಕಲಿಸಿ. ನಿನ್ನ ನೊಗಕ್ಕೆ ನಾನು ಕೂಡ ಹೆಗಲು ಕೊಡ್ತೇನೆ. ನೀನು ಹೊತ್ತಿದ್ದೀಯಾ, ನೀನು ಹೊರತಾ ಇದ್ದೀಯಾ. ಆ ಇನ್ನೊಂದು ಭಾಗ ಇದೆ ಅಲ್ಲ, ನೊಗದ ಇನ್ನೊಂದು ಭಾಗ, ಅದರಲ್ಲಿ ನಾನು ಕೂಡ ಇರ್ತೇನೆ ನಿನ್ನ ಜೊತೆ, ನಿನ್ನ ಹಾಗೆ
ಪರರ ಒಳಿತಿಗಾಗಿ, ಪರರ ಸೇವೆಗಾಗಿ, ದೇವರ ಮಹಿಮೆಗಾಗಿ ನಾನು ಎಲ್ಲವನ್ನ ಮಾಡ್ತೇನೆ. ವಿಶೇಷ ಕೃಪೆಗಾಗಿ ಪ್ರಾರ್ಥಿಸಿ.